ಇದು ನನ್ನೂರು, ನನ್ನ ಏರಿಯಾ. ಶಾಕ್ ಆಯ್ತಾ? ಶಾಕ್ ಆಗ್ಬೇಡ್ರಿ, ಶಾಕ್ ಆಗುವಂಥದ್ದು ಏನು ಹೇಳತ್ತಿಲ್ಲ ನಾನು. ಬಟ್ ವಿಷಯ ಐತಿ ಏನಂತಂದ್ರೆ, ಇದು ನಮ್ಮೂರು ಬೆಳಗಾವಿ ಸಿಟಿಯಿಂದ ಒಂದು 30 ಕಿಲೋಮೀಟರ್ ದೂರದ. ಆ ಊರಿನ ಹೆಸರು ನಂಗೆ ತಲೆಗೆ ಬಂದಾಗೆಲ್ಲಾನು ನನಗೇನು ಅನಿಸ್ತೈತೆ ಅಂದ್ರೆ, ಇದು ನೋಡ್ರಿ, ಇದು ಮೊದಲಿದು ಊರು ಬಿಟ್ಟು ಹೊರಗಿತ್ತು ಮೊದಲು. ಈಗ ಮಾರ್ಕ್ ಮಾಡಿದ ಪ್ರದೇಶ ಈಗ ಎಲ್ಲ ಮನೆಗಳು ಬೆಳೆದು ಅದು ನಡಕ್ ಬಂದ್ಬಿಟ್ಟದ. ಬಟ್ ಏನಾಗಿತ್ತಂದ್ರೆ, ಮೊದಲಲ್ಲಿ ಊರಾಗಿನ ರೈತರು ಎಷ್ಟು ಜನ ಅದಾರಲ್ಲ, ಅವ್ರು ಎಲ್ಲಾ ದನಗಳದನು ಸಗಣಿ ಹಾಕೋ ತಿಪ್ಪೆ ಆಗಿತ್ತು. ಇದು ಪೂರ್ತಿ ಮನೆಗೆ ಒಂದ್ರಂಗ್ ಎಲ್ಲ ಸುಮಾರಷ್ಟು ಜನರ ತಿಪ್ಪುಗಳಿದ್ವು ಅಲ್ಲಿ. ಆ ತಿಪ್ಪಾಗನೆ ಎಲ್ಲರೂ ಸಗಣಿ ತಂದು ಹಾಕ್ತಿದ್ರು. ಮಳೆಗಾಲದಾಗಂತಿ ಫುಲ್ ನೀರೆಲ್ಲ ನಿಂತು ಅದನ್ನ ಕಪ್ಪಿಗಳಿಗೆ ವಟರ್ 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 ಕೇಳಬಾರ್ದು. ಆಮೇಲೆ ಅಲ್ಲೆಲ್ಲ ಸಿಕ್ಕಾಪಟ್ಟಿ ಕಳಿ ಬೆಳೆದಿತ್ತು. ಅದು ಅಲ್ಲದೆ ಇನ್ನೊಂದು ಏನಂದ್ರೆ, ಆ ಊರಾಗಿನ ಹೆಣ್ಮಕ್ಳ ಪಬ್ಲಿಕ್ ಟಾಯ್ಲೆಟ್ ಅಂದ್ರೂ ನಡೀತಿತ್ತು. ಅದನ್ನ ಹಂಗಿತ್ತದು. ನಾ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವುದ ಒಂದು ಪ್ರದೇಶ ಆಗ್ಲಿ ಯಾರ ಆಗ್ಲಿ ಮೊದಲು ಹೆಂಗಿದ್ದ ಈಗೂ ಹಂಗ ಅದಾನ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಬದಲಾವಣೆ ಸಮಾಜದ ಸಹಜ ನಿಯಮ ಅಲ್ಲ. ಹಂಗಾಗಿ ಎಲ್ಲಾನು ಬದಲಾವಣೆಗೆ ಒಳಪಡ್ತಾ ಹೋಗ್ತಿರ್ತದ. ಮನುಷ್ಯರು ತಪ್ಪಿಲ್ಲ, ಸೃಷ್ಟಿನೂ ತಪ್ಪಿಲ್ಲ, ಏನು ತಪ್ಪಿಲ್ಲ. ಅದು ಎಲ್ಲಾನು ಬದಲಾವಣೆ ಹಾಕೊಂತಾನೆ ಹೋಗ್ಬೇಕು. ಮೊದಲದು ಈ ಪ್ರದೇಶ ಏನಾಗಿತ್ತು ಅಂದ್ರೆ ತಿಪ್ಪಿ ಗುಂಡೆ ಆಗಿತ್ತು, ಪಬ್ಲಿಕ್ ಟಾಯ್ಲೆಟ್ ಆಗಿಬಿಟ್ಟಿತ್ತು. ಆದ್ರೆ ಈಗಲ್ಲೇ ಒಂದ್ ಕಡೆ ಕನ್ನಡ ಪ್ರೈಮರಿ ಸ್ಕೂಲ್, ಇನ್ನೊಂದ್ ಕಡೆ ಉರ್ದು ಸ್ಕೂಲ್ ಆಗಿದೆ. ಮೊದಲ ಆ ಪ್ರದೇಶ ಹೆಂಗಿತ್ತು ಅಂತ ಸಗಣಿ ಹಾಕೋ ತಿಪ್ಪಿತ್ತದು. ಈಗ ಆ ಪ್ರದೇಶ ಜ್ಞಾನ ದಾಸೋಹ ಮಾಡುವ ತಾಣ ಆಗಿದೆ. ಮೊದಲದು ತಿಪ್ಪಿತ್ತು, ಹೊಲಸಿತ್ತು, ಏನೇ ಇತ್ತು. ಆದ್ರೆ ಈಗಲ್ಲೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತ ಜ್ಞಾನ ದಾಸೋಹದ ತಾಣ ಆಗಿದೆ. ಕೆಟ್ಟ ಇದ್ದವರು ಒಳ್ಳೆಯವರಾಗ್ತಾರ, ಒಳ್ಳೆಯವರಿದ್ದವರು ಕೆಟ್ಟವರಾಗ್ತಾರ. ಅದಕ್ಕೆ ಹೇಳೋದಲ್ಲೇನ ಕಾಲಾಯ ತಸ್ಮೈ ನಮಃ ಅಂತೇಳಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ಹೊಸ ಯಾವ್ದಾರ ಒಂದು ಟಾಪಿಕ್ ಇಟ್ಕೊಂಡು ಬರ್ತೀನಿ.